ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅಥವಾ ಸಿಲ್ವರ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾ? ಈ ಕನ್ಫ್ಯೂಷನ್ ನಿಮಗೂ ಇದೆಯಾ? ಯಾವಾಗ ಯಾವುದನ್ನು ಪ್ರಿಫರ್ ಮಾಡಬೇಕು ಅಂತ ಡಿಸೈಡ್ ಮಾಡೋಕೆ ಒಂದು ಸಿಂಪಲ್ ಟ್ರಿಕ್ ಇದೆ. ಇದಕ್ಕೆ ಗೋಲ್ಡ್ ಸಿಲ್ವರ್ ರೇಷಿಯೋ ಅಂತ ಕರಿತೀವಿ. ಈ ರೇಷಿಯೋ ನಮಗೆ ಏನು ಹೇಳುತ್ತೆ ಅಂದರೆ 1 ಗ್ರಾಮ್ ಗೋಲ್ಡ್ ಪ್ರೈಸ್ನಲ್ಲಿ ನೀವು ಎಷ್ಟು ಗ್ರಾಮ್ ಸಿಲ್ವರ್ನ ಪರ್ಚೇಸ್ ಮಾಡ್ಬೋದು ಅಂತ. ಸಿಂಪಲ್ ಆಗಿ ಹೇಳಬೇಕಾದ್ರೆ 1 ಗ್ರಾಮ್ ಗೋಲ್ಡ್ ಬದಲಿಗೆ ಅದೇ ಪ್ರೈಸ್ನಲ್ಲಿ 100 ಗ್ರಾಮ್ ಸಿಲ್ವರ್ ಬಂದರೆ ಆಗ ಗೋಲ್ಡ್ ಸಿಲ್ವರ್ ರೇಷಿಯೋ 100 ಆಗಿರುತ್ತೆ. ಈಗ ಒಂದು ರೂಲನ್ನು ನೆನಪಿನಲ್ಲಿಡಿ, ಯಾವಾಗೆಲ್ಲ ಈ ರೇಷಿಯೋ 80ಕ್ಕಿಂತ ಜಾಸ್ತಿ ಇರುತ್ತೋ ಅದರ ಅರ್ಥ ಸಿಲ್ವರ್ ಚೀಪ್ ಆಗಿದೆ ಅಂತ ಅರ್ಥ. ಸೊ ಇನ್ವೆಸ್ಟ್ ಇನ್ ಸಿಲ್ವರ್. ಅದೇ ರೇಷಿಯೋ 60ಕ್ಕಿಂತ ಕಡಿಮೆ ಇದ್ರೆ ಸಿಲ್ವರ್ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಅರ್ಥ. ಈ ಟೈಮ್ನಲ್ಲಿ ಗೋ ಫಾರ್ ಗೋಲ್ಡ್. ಇದರ ಜೊತೆಗೆ 2 ಮೆಟಲ್ನ ಪ್ರಾಪರ್ಟೀಸ್ ಕೂಡ ನಾವು ಒಬ್ಸರ್ವ್ ಮಾಡಬೇಕು. ಸಿಲ್ವರ್ಗೆ ಇಂಡಸ್ಟ್ರಿಯಲ್ ಯೂಸ್ ಮತ್ತು ಡಿಮಾಂಡ್ ಜಾಸ್ತಿ ಇದೆ, ಸೊ ಅದು ತುಂಬ ವೊಲಾಟೈಲ್ ಆಗಿರುತ್ತೆ. ಈ ಹೈ ವೊಲಾಟಿಲಿಟಿ ನಿಮ್ಮ BP-ನ ರೇಸ್ ಮಾಡಬಹುದು. ಆದರೆ ಗೋಲ್ಡ್ಗೆ ಇಂಡಸ್ಟ್ರಿಯಲ್ ಯೂಸ್ ಕಡಿಮೆ, ಸೊ ಅದು ತುಂಬ ಸ್ಟೇಬಲ್ ಮತ್ತು ಪೀಸ್ಫುಲ್ ಜರ್ನಿ ಕೊಡುತ್ತೆ. ಲಾಂಗ್ ಟರ್ಮ್ ರಿಟರ್ನ್ ಬಹುತೇಕ ಸೇಮ್ ಇರುತ್ತೆ, ಬಟ್ ಸರಿಯಾದ ಎಂಟ್ರಿ ಪಾಯಿಂಟನ್ನು ಈ ರೇಷಿಯೋನಿಂದಲೇ ಡಿಸೈಡ್ ಮಾಡಿ. ಇಂತಹ ಇನ್ಫಾರ್ಮೇಟಿವ್ ಫೈನಾನ್ಸ್ ಕಂಟೆಂಟ್ಗೆ ಈಗಲೇ ನಮ್ಮನ್ನು ಫಾಲೋ ಮಾಡಿ.